everyone fine. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಂಡಿಸಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ನಾವು ನೋಡಿದಿರಿ. ಅದರಲ್ಲಿ ಬಹಳಷ್ಟು ಈ ಬಾರಿ ದೇಶದ ಅಭಿವೃದ್ಧಿಗೆ, ವಿಶೇಷವಾಗಿ ರೈತರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು, ಡಿಜಿಟಲ್ ಇಂಡಿಯಾ, ನಗರಾಭಿವೃದ್ಧಿ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿರುವಂಥದ್ದು ಕಾಣ್ತಾ ಇದೆ. ವಿಶೇಷವಾಗಿ ಶಿಕ್ಷಣ ಉದ್ಯೋಗಕ್ಕೆ ಸುಮಾರು 1.48 ಕೋಟಿ ಲಕ್ಷ ಕೋಟಿ ಮೀಸಲಿಟ್ಟಿರುವಂಥದ್ದು. 1.48 ಲಕ್ಷ ಕೋಟಿ ಶಿಕ್ಷಣ ಮತ್ತು ಉದ್ಯೋಗಕ್ಕೆ, ನಿರುದ್ಯೋಗ ನಿವಾರಣೆ ಮಾಡೋಕ್ಕೆ ಇದು ಬಹಳ ಪ್ರಮುಖವಾದಂಥದ್ದು. ಅದೇ ರೀತಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಗೆ 5 ವರ್ಷವನ್ನು ವಿಸ್ತರಣೆ ಮಾಡಿರ್ತಕ್ಕಂಥದ್ದು. ಅದು ಬಡವರಿಗೆ ಬಹಳ ಉಪಯೋಗ ಆಗುವಂಥ ಒಂದು ಸ್ಕೀಮು. ಅದೇ ರೀತಿ ಕೃಷಿ ಕ್ಷೇತ್ರದಲ್ಲೂ ಕೂಡ ಸುಮಾರು 1.52 ಲಕ್ಷ ಕೋಟಿಯನ್ನು ಕೃಷಿ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಕೃಷಿ ಅಭಿವೃದ್ಧಿಗೆ ಇದು ನಿಜಕ್ಕೂ ಒಳ್ಳೆಯ ಒಂದು ಬೆಳವಣಿಗೆ. ರೈತರಿಗಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸುಮಾರು 20 ಲಕ್ಷ ಯುವಕರಿಗೆ ಕೌಶಲ್ಯಾಭಿವೃದ್ಧಿ, ಸುಮಾರು 1000 ಕೈಗಾರಿಕಾ ತರಬೇತಿ ಕೇಂದ್ರಗಳನ್ನು, ಮಹಿಳಾ ಉದ್ಯೋಗಿಗಳಿಗೆ ಹಾಸ್ಟೆಲನ್ನು ಕೊಡುವಂಥದ್ದು, ತೆರಿಗೆ ಪಾವತಿ ಮಿತಿಯನ್ನು 50,000ದಿಂದ 75,000ಕ್ಕೆ ಏರಿಕೆ ಮಾಡಿದ್ದಾರೆ. ಇದು ಮಧ್ಯಮ ವರ್ಗದವರಿಗೆ ಬಹಳ ಉಪಯೋಗ ಆಗುವಂಥ ಯೋಜನೆ. ಅದೇ ರೀತಿ ರಾಜ್ಯಗಳಿಗೆ, ಎಲ್ಲ ರಾಜ್ಯಗಳಿಗೂ 50 ವರ್ಷದ ಬಡ್ಡಿ ರಹಿತ ಸಾಲ ಎಲ್ಲ ರಾಜ್ಯಗಳಿಗೂ ಸಿಗುತ್ತೆ, ಕರ್ನಾಟಕದಲ್ಲೂ ಸಿಗುತ್ತೆ. 1 ಕೋಟಿ ಮನೆಗಳಿಗೆ 300 ಯೂನಿಟ್ ಉಚಿತ ಸೋಲಾರ್ ವಿದ್ಯುತ್ ಕೊಡ್ತಾ ಇದ್ದಾರೆ. ಇದು ಪರಿಸರ ದೃಷ್ಟಿಯಿಂದ ಬಹಳ ಪ್ರಮುಖ. ಯುವಕರಿಗೆ 12 ತಿಂಗಳ ತರಬೇತಿಗೆ 6,000 ರೂಪಾಯಿ ಇಂಟರ್ನ್ಶಿಪ್ ಕೊಡುವಂಥದ್ದು. ಯುವಕರಿಗೆ 1 ಕೋಟಿ ಯುವಕರಿಗೆ ಹೊಸ ಇಂಟರ್ನ್ಶಿಪ್ ಯೋಜನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೈಗಾರಿಕೆಗಳಿಗೂ ಕೂಡ, ಏನು ಇಲ್ಲಿ ಬೇರೆ ದೇಶಗಳ ಕೈಗಾರಿಕೆಗಳು ಬಂದು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಬರ್ತಾ ಇತ್ತು, ಅದರ ಮೇಲಿದ್ದಂಥ ತೆರಿಗೆಯನ್ನು ಕೂಡ ಕಡಿಮೆ ಮಾಡಿರುವಂಥದ್ದು. ಅಂದರೆ ಉದ್ಯೋಗ ಸೃಷ್ಟಿಯಾಗುವಂಥದ್ದಕ್ಕೆ ಈ ಬಜೆಟಲ್ಲಿ ಪ್ರಮುಖವಾಗಿ ನೋಡಿದ್ರೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರುವಂಥದ್ದು. ಬಡವರಿಗೆ ಅನ್ನ ಕೊಡುವಂಥ ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಕೃಷಿ ವಲಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿರೋದು ಕಂಡುಬರ್ತಾ ಇದೆ. ನಾನು ವಿರೋಧ ಪಕ್ಷದ ನಾಯಕನಾಗಿ ಈ ಕೇಂದ್ರದ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಬಜೆಟ್ ಏನಿದೆ ಅದನ್ನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ.